ಈಜುವಂತಹ ವೇಳೆ ತೆಪ್ಪ ಮಗುಚಿ ಇಬ್ಬರು ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಹೆಸರುಘಟ್ಟ ಕೆರೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಅನಂತ್ ಕುಮಾರ್ ಅಂತ 25 ವರ್ಷ, ಮತ್ತೊಬ್ಬ 35 ವರ್ಷದ ಆನಂದ್ ಮೃತಪಟ್ಟಿರುವ ದುರ್ದೈವಿಗಳು. ಜೋರಾದ ಗಾಳಿಗೆ ತೆಪ್ಪ ಮಗುಚಿದೆ, ಆಗ ಈ ದುರ್ಘಟನೆ ನಡೆದಿದೆ. ಮೃತದೇಹಗಳಿಗಾಗಿ ಅಗ್ನಿಶಾಮಕ ದಳದವರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಪ್ರಕರಣ ಇದು. ಜೋರದ ಗಾಳಿಗೆ ತೆಪ್ಪ ಮಗುಚಿ ಇಬ್ಬರು, 25 ವರ್ಷ ಒಬ್ಬರಿಗೆ, 35 ವರ್ಷ ಮತ್ತೊಬ್ಬ ವ್ಯಕ್ತಿ ಸಾವನ್ನಪ್ಪಿದ್ದಾರೆ. ಈಗ ಮೃತದೇಹಕ್ಕೋಸ್ಕರ ಅಗ್ನಿಶಾಮಕ ದಳದವರು ತಡಕಾಡ್ತಾ ಇದ್ದಾರೆ. ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ಮೀನು ಹಿಡಿಯುವಂತಹ ವೇಳೆ ತೆಪ್ಪ ಮಗುಚಿದೆ. ವಿಪರೀತ ಬಹುಶಃ ಈಗ ಹಳ್ಳಿಗಳ ಕಡೆ ಗಾಳಿ ಯಾವ ಪ್ರಮಾಣದಲ್ಲಿದೆ, ಮಳೆ ಬರ್ತದೆ, ಯಾವುದನ್ನು ಕೂಡ ತಲೆಗೆ ಹಾಕೊಳ್ಳಲ್ಲ, ಸುಮ್ಮನೆ ಹೋಗ್ತಾ ಇರ್ತಾರೆ ನೋಡಿ. ಆಗ ಈ ಅವಘಡ ನಡೆದಿರುವಂಥದ್ದು. ಅನ್ಯಾಯವಾಗಿ ಇಬ್ಬರ ಜೀವ ಹೋಗಿದೆ. ಸ್ವಿಮ್ಮಿಂಗ್ ಬರ್ತಾ ಇತ್ತೋ ಬರ್ತಿರ್ಲಿಲ್ವೋ, ಆಮೇಲೆ ಎಂಥದ್ದೇ ಒಂದು ಈಜುಪಟು ಆಗಿದ್ರು ಕೂಡ ಒಂದೊಂದು ಸುಳಿಯಲ್ಲಿ ಸಿಗಾಕೋಬಿಟ್ರೆ ಹೊರಬರೋದು ವಿಪರೀತ ಕಷ್ಟ. ಅಂಥದ್ದಕ್ಕೆ ಏನಾದರೂ ಸಿಗಾಕೊಂಡ್ರೋ ಏನೋ ಗೊತ್ತಿಲ್ಲ. ಯಾಕಂದರೆ ಮೀನುಗಾರರಿಗೆ ಆಲ್ಮೋಸ್ಟ್ ಈ ಈಜುಗಾರಿಕೆ ಅನ್ನುವಂಥದ್ದು ಬರುತ್ತೆ, ಸ್ವಿಮ್ಮಿಂಗ್ ಬರುತ್ತೆ. ಇಲ್ಲಿ ಸಾವನ್ನಪ್ಪಿದ್ದಾರೆ ಅಂದರೆ ಏನೋ ಯಾವುದಾದ್ರೂ ಸುಳಿಯಲ್ಲಿ ಸಿಗಾಕೊಂಡ್ರ, ಇಂಥದ್ದು ಏನಾದರೂ ಆಗಿರಬಹುದು ಬಹುಶಃ.